ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರ ಹೋಮ್ ಸ್ಟೈಲ್. ಇವತ್ತಿನ ದಿನ ನಾವು ನಿಮಗೆ ಗಣಕೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಫಸ್ಟ್ ಒಂದೆರಡು ಸ್ಪೂನು ಎಣ್ಣೆನ ಹಾಕೊಳ್ಳಿ ಪಾತ್ರೆಗೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ, ನಂತರ ಇಲ್ಲಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ, ನಾನಿಲ್ಲಿ 3 ಈರುಳ್ಳಿನ ತಗೊಂಡಿದ್ದೀನಿ. ಮತ್ತೆ ಒಂದು ದಪ್ಪ ಗಾತ್ರದ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಮತ್ತೆ ಒಂದು 4 ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 2 ಸ್ಪೂನ್ ಅಷ್ಟು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಬ್ರೌನ್ ಕಲರ್ ಆಗಿದೆ. ಇವಾಗ ನಾನು ಹೆಚ್ಚಿಟ್ಕೊಂಡಿರೋಂಥ ಗಣಕೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಟ್ಟಷ್ಟು ಗಣಕೆ ಸೊಪ್ಪನ್ನ ತಗೊಂಡು ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪನೇ ಹಾಕೊಳ್ಳಿ, ಆಮೇಲೆ ಬೇಕು ಅಂದರೆ ಮತ್ತೆ ಹಾಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕಿ, ಜಾಸ್ತಿ ಹಾಕಬೇಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಈಗ ನೋಡಿ, ಈ ಥರ ಒಂದು 2 ನಿಮಿಷ ಬೆಂದ ಮೇಲೆ ಒಂದು 5 ನಿಮಿಷ ಈ ಥರ ಆಗಿರುತ್ತೆ. ಸ್ವಲ್ಪ ನೀರಿರುತ್ತೆ. ಆಗ ನೀವು ಅದಕ್ಕೆ ಒಂದು 2 ಸ್ಪೂನಷ್ಟು ಕೊಬ್ಬರಿ ತುರಿ, ಇಲ್ಲ ಅಂತ ಅಂದರೆ ಫ್ರೆಶ್ ತೆಂಗಿನಕಾಯಿ ತುರಿ ಒಂದು 2 ಸ್ಪೂನಷ್ಟನ್ನ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಥರ ಮಿಕ್ಸ್ ಮಾಡಿ. ಇದು ನೀರು ಫುಲ್ಲು ಡ್ರೈ ಆಗೋ ತನಕನೂ ಬೇಯಿಸಬೇಕು. ಚೆನ್ನಾಗಿ ಈ ಥರ ಡ್ರೈ ಆಗೋ ತನಕನೂ ಪಲ್ಯನ ಬೇಯಿಸ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಈ ಗಣಕೆ ಸೊಪ್ಪು ಅಥವಾ ಕಾಸಿ ಸೊಪ್ಪು ಏನಂತ ಕರೀತಾರೆ, ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ಕೆಲವೊಮ್ಮೆ ಗಂಟ್ಲು ನೋವಿದ್ದಾಗ, ಶೀತ ಇದ್ದಾಗ ಈ ಸೊಪ್ಪು ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಗಾಗಿ ಈ ಸೊಪ್ಪನ್ನು ಯಾರಿಗೆಲ್ಲ ಇನ್ನೂ ಅರಿವು ಇಲ್ಲ, ಈ ಸೊಪ್ಪನ್ನು ಬಳಸಿ ಗಣಕೆ ಸೊಪ್ಪು ಅಥವಾ ಕಾಸಿ ಸೊಪ್ಪು ಅಂತ ಕರೀತಾರೆ. ಇವಾಗ ಇದು ಪಲ್ಯ ರೆಡಿಯಾಗಿದೆ. ಇದನ್ನು ನಾವಿವಾಗ ಬಡಿಸಿ ಊಟ ಮಾಡ್ಬೋದು. ಇದೇ ರೀತಿ ಬೇರೆ ಬೇರೆ ರೆಸಿಪಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.